ಮಾಡ್ತಾ ಇದೀವಿ ನಾವು ಇವತ್ತು 10 ಜನ ಕೆಲಸ ಮಾಡೋದು 2-3 ಮಾಡ್ತಾ ಇದೀವಿ 35,000 ವೇಕೆನ್ಸೀಸ್ ಇದೆ ಇವತ್ತು ಕಾಲಕ್ಕೆ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ ನಾವು ಮೊನ್ನೆ ಮಂಡಳಿ ಸಭೆಯಲ್ಲಿ ಒತ್ತಾಯ ಮಾಡಿದಾಗ 7,000 ಜನ ಕೇಳಿದ್ವಿ 3,000 ಜನನ ಇವತ್ತಿನ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಡೀತಾ ಇದೆ ಆಯ್ತಾ ಅತಿ ಶೀಘ್ರದಲ್ಲೇ ಅದನ್ನೆಲ್ಲ ಪ್ರೋಸೆಸ್ ಆಗುತ್ತೆ ಮುಂದಿನ ದಿನದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮಲ್ಲಿ ಎಲ್ಲ ವಿವಿಧ ಹುದ್ದೆಗಳನ್ನ ನೇಮಕಾತಿ ಆಗಬೇಕು ನೇಮಕಾತಿ ಆದಾಗ ನಮ್ಮ ನೌಕರಿಗೆ ಇವತ್ತು ಒತ್ತಡ ಕಮ್ಮಿ ಆಗುತ್ತೆ 1975 ಇಸ್ವಿನಲ್ಲಿ ನಮ್ಮ ವರ್ಕ್ಲೋಡ್ ಆಗಿರೋದು ಅಲ್ಲಿಂದ ಇಲ್ಲಿವರೆಗೂ ಸಹ ನಮ್ಮ ವರ್ಕ್ಲೋಡು ಪುನರ್ನಿರ್ಮಿಷಣೆ ಆಗಿಲ್ಲ ಇವತ್ತಿನ ದಿವಸ ಯಾವ್ಯಾವ ರೀತಿ ಟೆಕ್ನಾಲಜಿ ಚೇಂಜ್ ಆಗಿದೆ ಅವಾಗೆಲ್ಲ ನಾವೆಲ್ಲ ಲೆಕ್ಚರ್ ಕ್ಲರ್ಕ್ ಕೆಲಸ ಮಾಡ್ತಾ ಇದ್ವಿ ನಾವೆಲ್ಲರೂ HRT ರಸೀದಿ ಹಾಕ್ತಾ ಇದ್ವಿ ಲೆಕ್ಚರ್ ಬರೀತಿದ್ವಿ ಎಲ್ಲ ಮಾಡ್ತಾ ಇದ್ವಿ ಹ್ಯಾಂಡ್ ಬಿಲ್ಲಲ್ಲಿ ನಾವು ಹೋಗ್ಬಿಟ್ಟು ಮೀಟ್ ರೀಡಿಂಗ್ ಮಾಡ್ಕೊಂಡು ಬಿಲ್ ಕೊಡ್ತಿದ್ವಿ ಇವತ್ತು ಟೆಕ್ನಾಲಜಿ ಚೇಂಜ್ ಆಗಿದೆ ಆ ಚೇಂಜ್ ಆಗಿದ ತಕ್ಕಂಗೆ ಇವತ್ತು ಗ್ರಾಹಕರ ಸಂಖ್ಯೆನೂ ಜಾಸ್ತಿ ಆಗಿದೆ ಗ್ರಾಹಕರ ಸಂಖ್ಯೆ ಜಾಸ್ತಿ ಆಗಿದ್ಮೇಲೆ ಇವತ್ತು ನಾವು ಉತ್ತಮವಾದಂಥ ಗುಣಮಟ್ಟವಾದಂಥ ವಿದ್ಯುತ್ ಸರಬರಾಜು ಕೊಡಬೇಕು ಅಂತಂದರೆ ನಮಗೆ ನೌಕರ ಸಂಖ್ಯೆ ಹೆಚ್ಚಿಗೆ ಬೇಕು ಮತ್ತು ನಮಗೆ ಬಡ್ತಿ ಅವಕಾಶವೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ನೌಕರಿಗೆ ಇವತ್ತಿನ ಸಹ ಅವಕಾಶ ಬೇಕು ಈ ನಿಟ್ಟಲ್ಲಿ ಇವತ್ತು ವರ್ಕ್ಲೋಡು ಒಂದು ಸಮಿತಿ ಮಾಡಿದರೆ ಆ ಸಮಿತಿನ ಸಹ ಈಗಾಗಲೇ ವರದಿ ಕೊಟ್ಟಿದ್ದೀವಿ ಈಗಾಗಲೇ ಮಂಡಳಿ ಒಂದು ನಿರ್ದೇಶನ ಸಭೆ ಬರಬೇಕು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರು ನೆರ ರಾಜ್ಯಗಳನ್ನ ಒಂದು ಭೇಟಿ ಮಾಡ್ಕೊಂಡು ಬನ್ನಿ ಆ ಭೇಟಿ ಮಾಡ್ಕೊಂಡು ಬಂದಂಥ ಸಂದರ್ಭ ಅಲ್ಲಿ ಯಾವ ರೀತಿ ಸಾಧಕ ಬಾಧಕ ಇದೆ ವರ್ಕ್ಲೋಡ್ ನಾಮ್ಸ್ ಯಾವ ರೀತಿ ಇದೆ ಅದೆಲ್ಲ ಡೀಟೇಲ್ಸ್ ತಗೊಂಡ್ಬಂದ್ವಿ ಬಂದಾದ್ಮೇಲೆ ಅನುಷ್ಠಾನ ತರೋಣ ಅಂತ ಹೇಳ್ತಾ ಇದ್ದಾರೆ ನಾವು ಇವತ್ತಿನ ದಿವಸ ಭಾಳಷ್ಟು ವಿಚಾರ ವಿನಿಮಯ ಮಾಡಿ ಒಂದು O&M ಯೂನಿಟ್ಗೆ JLM ALM LM ಗ್ರೇಡ್ 2 ಮೆಕ್ಯಾನಿಕ್ ಗ್ರೇಡ್ 2 2 ಪೋಸ್ಟು ಒಂದು ಫಸ್ಟ್ ಕ್ಲಾಸ್ ಮೆಕ್ಯಾನಿಕ್ ಒಂದು ಪೋಸ್ಟ್ ಒಂದು O&M ಯೂನಿಟ್ ಕೊಡಿ ಅಂತ ಮತ್ತು ಒಂದು ಓವರ್ಸಿಯರ್ ಕಡ್ಡಾಯವಾಗಿ ಒಂದು O&M ಯೂನಿಟಲ್ಲಿ ಒಂದು ಓವರ್ಸಿಯರ್ ಇರಬೇಕು ಒಂದು ಅಟೆಂಡರ್ ಇರಬೇಕು ಒಂದು ಸ್ವೀಪರ್ ಇರಬೇಕು O&M ಯೂನಿಟಲ್ಲಿ ಮತ್ತು 5 ಜನ JE ಇರಬೇಕು 4 ಜನ ಶಿಫ್ಟ್ಗೆ ಸರ್ವಿಸ್ ಸ್ಟೇಷನ್ ಒಬ್ಬ O&M JE ಈ ರೀತಿ ರೂಪುರೇಷೆನ ನಾವು ಮಾನದಂಡನ ಇವತ್ತೆಲ್ಲ ಸಬ್ ಕಮಿಟಿಯಿಂದ ರಿಪೋರ್ಟ್ ಕೊಟ್ಟಿದ್ದೀವಿ ಶೀಘ್ರವಾಗಿ ಅದು ಪುನರ್ನಿರ್ಮಿಷಣೆ ಆಯಿತು ಅಂದರೆ ಸಾಕಷ್ಟು ಸಾವಿರಾರು ಪೋಸ್ಟ್ಗಳನ್ನು ಇವತ್ತು ಕ್ರಿಯೇಷನ್ಸ್ ಆಗುತ್ತೆ ನಮ್ಮ ನೌಕರಿಗೆ ಹೆಚ್ಚಿನ ರೀತಿಯಲ್ಲಿ ಬಡ್ತಿ ಅವಕಾಶ ಆಗುತ್ತೆ ಈ ನಿಟ್ಟಿನಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಇರ್ಬೋದು ಅಸಿಸ್ಟೆಂಟ್ ಎಲ್ಲ ಕೇಡ್ರು ಕೇವಲ ಮೇಂಟೆನೆನ್ಸ್ ಕೇಂದ್ರಸ್ ಒಂದೇ ಅಲ್ಲ ನಾವು ಎಲ್ಲ ಕೇಂದ್ರಗಳು ಸಹ ಇವತ್ತಿನ ಸಹ ನಾವು ಆ ಒಂದು ವರ್ಕ್ಲೋಡ್ ನಾಲ್ಸಲಿ ಇವತ್ತು ತಂದಿಸ್ತಾ ಇದ್ದರೆ ನಮ್ಮ ಯುವ ಪೀಳಿಗೆಗೆ ಮುಂದಿನ ದಿನಗಳಲ್ಲಿ ಅದೆಲ್ಲ ಒಂದು ಅನುಷ್ಠಾನ ಆಗುವಂಥ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮ ನೌಕರಿಗೆ ಬೆನಿಫಿಟ್ ಆಗುವಂಥ ನಿಟ್ಟಿನಲ್ಲಿ ಇವತ್ತು ಆ ಒಂದು ಕಾರ್ಯರೂಪದಲ್ಲಿದ್ದೀವಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ನೌಕರಿಗೆ ಏನೊಂದು ಪ್ರಮೋಷನ್ ಆಪರ್ಚುನಿಟಿ ಆಗುವಂಥ ನಿಟ್ಟಿನಲ್ಲಿ JMR ಪೋಸ್ಟನ್ನು ಸಹ ಅದಕ್ಕೆ ನಮ್ಮ ಒಂದು 10% ಇದೆಯಲ್ಲ ಇನ್ ಸರ್ವಿಸಲ್ಲಿ ಇರೋದು